ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 13/2/2026 ಕರೆಂಟ್ ಅಫೇರ್ಸ್ ಬಗ್ಗೆ ಚರ್ಚೆಯನ್ನ ಮಾಡೋಣ. ಮೊದಲನೇ ಪ್ರಶ್ನೆ ಸಂಖ್ಯೆ, ವಿಶ್ವ ರೇಡಿಯೋ ದಿನವನ್ನ ಯಾವಾಗ ಆಚರಣೆಯನ್ನ ಮಾಡಲಾಗ್ತದೆ? ಫೆಬ್ರವರಿ 13. ಈ ದಿನವನ್ನ ಆಚರಣೆ ಮಾಡಲು ಪ್ರಾರಂಭ ಮಾಡಿದ್ದು 2011ರಿಂದ ಪ್ರಾರಂಭ ಆಗ್ತದೆ. ಈ ವರ್ಷ 2026 ವಿಶ್ವ ರೇಡಿಯೋ ದಿನದ ಥೀಮ್ ಏನಂತಂದ್ರ ರೇಡಿಯೋ ಹಾಗೂ ಎಐ ಎಂಬ ಥೀಮ್ ಅನ್ನ ಇಟ್ಕೊಂಡು ಈ ವರ್ಷ ಆಚರಣೆಯನ್ನ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 2, ಭಾರತದ ಕೋಗಿಲೆ ಎಂದು ಯಾರನ್ನ ಕರೆಯಲಾಗುತ್ತದೆ? ಸರೋಜಿನಿ ನಾಯ್ಡು. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಭಾರತದ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂತಂದ್ರ ಸರೋಜಿನಿ ನಾಯ್ಡು. ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶದ ಮೊದಲನೆಯ ಮಹಿಳಾ ರಾಜ್ಯಪಾಲರು ಯಾರಂತಂದ್ರ ಸರೋಜಿನಿ ನಾಯ್ಡು. ನೋಡ್ರಿ, ಭಾರತದ ಕೋಗಿಲೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷೆ, ಉತ್ತರ ಪ್ರದೇಶದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಸರೋಜಿನಿ ನಾಯ್ಡು. ಇಷ್ಟೆಲ್ಲ ಯಾಕೆ ಚರ್ಚೆ ಅಂತಂದ್ರ, ಈ ಸರೋಜಿನಿ ನಾಯ್ಡು 1879 ಫೆಬ್ರವರಿ 13 ಮಾಡ್ತಾರ, ಜನನವನ್ನ ಒಪ್ತಾರ. ಹೀಗಾಗಿ ಇವತ್ತು ಸರೋಜಿನಿ ನಾಯ್ಡು ಅವರ ಜನ್ಮ ದಿನವಾಗಿದ್ದು ಇಷ್ಟು ನಾವು ಚರ್ಚೆಯನ್ನ ಮಾಡ್ಬೇಕಾಗ್ತದ. ಈ ಫೆಬ್ರವರಿ 13 ಏನಿದೆಯಲ್ಲ, ಈ ದಿನವನ್ನ ಇಂಡಿಯಾದೊಳಗ ರಾಷ್ಟ್ರೀಯ ಮಹಿಳಾ ದಿನ ಅಂತೇಳಿ ನಾವು ಆಚರಣೆಯನ್ನ ಮಾಡ್ತೇವೆ. ಏನು? ಸರೋಜಿನಿ ನಾಯ್ಡು ಅವರ ಜನ್ಮ ದಿನದ ಸವಿ ನೆನಪಿಗಾಗಿ ರಾಷ್ಟ್ರೀಯ ಮಹಿಳಾ ದಿನವನ್ನ ಫೆಬ್ರವರಿ 13 ಆಚರಣೆಯನ್ನ ಮಾಡ್ತೇವೆ. ಈ ಹೆಣ್ಮಗಳು 1949 ಮಾರ್ಚ್ 2 ಏನಾಗ್ತದೆ, ನಿಧನವನ್ನ ಒಪ್ಪುವಂತ ಕೆಲಸ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಕಿವು ಸರೋವರ ಯಾವ 2 ದೇಶಗಳ ನಡುವೆ ಕಂಡು ಬರ್ತದೆ? ಅದು ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ರುವಾಂಡಾ ದೇಶಗಳ ಮಧ್ಯೆ ಕಂಡು ಬರ್ತದೆ. 4, ಥೇಮ್ಸ್ ನದಿ ಯಾವ ದೇಶದ ಮೂಲಕ ಹರಿಯುತ್ತದೆ? ಅದು ಇಂಗ್ಲೆಂಡ್ ದೇಶ. 5, ಇಸ್ಕಾಂಡರ್ ಜೆ ಯುದ್ಧ ತಂತ್ರದ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದ ದೇಶ ಯಾವುದಂತಂದ್ರ ಅದು ರಷ್ಯಾ ದೇಶ. ಪ್ರಶ್ನೆ ಸಂಖ್ಯೆ 6, ಇನ್ ವಿಟ್ರೋ ಫಲೀಕರಣ IVF ಅಂತ ಕರಿತೀವಿ, ಅದನ್ನ ಬಳಸಿ ಮೊದಲ ಬಾರಿಗೆ ಕಾಂಗೋ ಭ್ರೂಣಗಳನ್ನ ಸೃಷ್ಟಿಸಿದ ದೇಶ ಯಾವುದಂತಂದ್ರ ಅದು ಆಸ್ಟ್ರೇಲಿಯಾ. 7, IIT ಮದ್ರಾಸ್ ಮತ್ತು ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಏರೋಸ್ಪೇಸ್ ಗುಣಮಟ್ಟದ ಸೆಮಿಕಂಡಕ್ಟರ್ನ ಚಿಪ್ಪಿನ ಹೆಸರು ಏನಂತೇಳಿ? ಆ ಚಿಪ್ಪಿನ ಹೆಸರು ಐರಸ್ ಎಂಬ ಚಿಪ್ ಅನ್ನ ಅಭಿವೃದ್ಧಿಯನ್ನ ಪಡಿಸಿದೆ. ಪ್ರಶ್ನೆ ಸಂಖ್ಯೆ 8, ಪ್ರಾಯೋಗಿಕ ಸುಧಾರಿತ ಸೂಪರ್ ಕಂಡಕ್ಟಿಂಗ್ ಟೋಕ್ ಮಾರ್ಕ್ ESP ಅಂತ ಕರಿತೀವಿ, ಸಮ್ಮಿಳನ ಶಕ್ತಿ ರಿಯಾಕ್ಟರ್ ಅನ್ನ ಯಾವ ದೇಶ ಅಭಿವೃದ್ಧಿಯನ್ನ ಪಡಿಸಿದೆ? ಅದು ಚೀನಾ ದೇಶ. ಇನ್ನು ಪ್ರಶ್ನೆ ಸಂಖ್ಯೆ 9, ಯಾವ ದೇಶ ಇತ್ತೀಚೆಗೆ ವ್ಯಾಟ್ಸಾಪ್ ಅನ್ನ ಬ್ಯಾನ್ ಅನ್ನ ಮಾಡಿದೆ? ಇತ್ತೀಚೆಗೆ ರಷ್ಯಾ ದೇಶವು ವ್ಯಾಟ್ಸಾಪ್ ಅನ್ನ ಬ್ಯಾನ್ ಮಾಡುವಂತ ಆದೇಶವನ್ನ ಮಾಡಿದೆ. ಈ ವ್ಯಾಟ್ಸಾಪ್ ಎಂಬುದು ಪ್ರಸ್ತುತ ಮೇಟಾ ಕಂಪನಿಯ ಒಡೆತನದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತದೆ, ಅದು ಕೂಡ ನೀವು ಗಮನಿಸಬೇಕು. ಪ್ರಶ್ನೆ ಸಂಖ್ಯೆ 10, ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ HPI ಅಂತ ಕರಿತೀವಿ, ಈ ಸೂಚ್ಯಾಂಕದಲ್ಲಿ 2026 ಸೂಚ್ಯಾಂಕ ಆಗಿದೆ. ಈ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟಂತ? ಅದು 75ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಪ್ರಥಮ ಸ್ಥಾನವನ್ನ ಸಿಂಗಾಪುರ್ ದೇಶ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ನಮ್ಮದು 75, ಪ್ರಥಮ ಸ್ಥಾನ ಸಿಂಗಾಪುರ್. ಪ್ರಶ್ನೆ ಸಂಖ್ಯೆ 11, ದೇಶದ ಮೊದಲ ಜಾತಿ ಮುಕ್ತ ಗ್ರಾಮ ಯಾವುದು ಅಂತೇಳಿ? ಇಡೀ ದೇಶದ ಮೊದಲ ಜಾತಿ ಮುಕ್ತ ಗ್ರಾಮ ಅಂತಂದ್ರ ಮಹಾರಾಷ್ಟ್ರದ ಅಹಿಲಾ ನಗರ ಜಿಲ್ಲೆಯ ಸೌಂದಲ್ ಎಂಬ ಗ್ರಾಮ ದೇಶದ ಮೊದಲ ಜಾತಿ ಮುಕ್ತ ಗ್ರಾಮ ಆಗಿದೆ. ಇತ್ತೀಚೆಗೆ ಭಾರತ ಫ್ರಾನ್ಸ್ ಜೊತೆ ರಫೇಲ್ ಯುದ್ಧ ವಿಮಾನಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಇದು ಭಾರತ ಮತ್ತು ಫ್ರಾನ್ಸ್ ನಡುವೆ ಆದಂತ ಒಪ್ಪಂದ. ಎಷ್ಟು ಯುದ್ಧ ವಿಮಾನ ಅಂತಂದ್ರ 114 ರಫೇಲ್ ಯುದ್ಧ ವಿಮಾನ ಖರೀದಿ ಮಾಡಲು ಇತ್ತೀಚೆಗೆ ಒಪ್ಪಂದ ಆಗಿದೆ.
ಆ 114 ಯುದ್ಧ ವಿಮಾನಗಳಲ್ಲಿ 18 ಯುದ್ಧ ವಿಮಾನ ಹಾರಾಟಕ್ಕೆ ಸಿದ್ಧವಾಗಿವೆ. ಉಳಿದಂತ 96 ಯುದ್ಧ ವಿಮಾನ ಏನ್ ಬರ್ತಾವಲ್ಲ ಅವುಗಳನ್ನ ಇಂಡಿಯಾದೊಳಗ ತಯಾರಿ ಮಾಡಿಕೊಳ್ಳಲು 3.75 ಲಕ್ಷ ಕೋಟಿಯಷ್ಟು ಭಾರತ ಮತ್ತು ಫ್ರಾನ್ಸ್ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ 114 ರಫೇಲ್ ಯುದ್ಧ ವಿಮಾನಗಳಲ್ಲಿ 88 ಸಿಂಗಲ್ ಸೀಟ್ ಯುದ್ಧ ವಿಮಾನ, ಇನ್ನು ಉಳಿದಂತ 26 ಯುದ್ಧ ವಿಮಾನ ಟ್ವಿನ್ ಸೀಟ್ ಮಾದರಿಯ ವಿಮಾನಗಳು ಆಗಿವೆ. ಇಷ್ಟು ನೀವು ಗಮನಿಸಬೇಕು. ಅದಾದ್ಮೇಲೆ ಇತ್ತೀಚೆಗೆ ಕರ್ನಾಟಕ ಮತ್ತೊಂದು ಹೊಸ ಘೋಷಣೆಯನ್ನ ಮಾಡಿದೆ. ಅದೇ ಅಂತಂದ್ರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತೇಳಿ. ಏನು, ಕರ್ನಾಟಕ ರಾಜ್ಯ ಸರ್ಕಾರ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಕಲ್ಪಿಸುವಂತ ಶಕ್ತಿ ಯೋಜನೆ ಏನಿತ್ತಲ್ಲ, ಆ ಯೋಜನೆಗೆ ಮತ್ತಷ್ಟು ಬಲವನ್ನ ತುಂಬುವ ಸಲುವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತೇಳಿ ಆ ಕಾರ್ಡ್ ಅನ್ನ ಚಲಾವಣೆಗೆ ತರುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗೇನಿತ್ತು, ಆಧಾರ್ ಅನ್ನ ತೋರಿಸುವುದರ ಮೂಲಕ ಉಚಿತ ಬಸ್ ಪ್ರಯಾಣ ಇತ್ತು. ಈ ಆಧಾರ್ ಮೂಲಕ ನಿಖರವಾದಂತಹ ಮಾಹಿತಿಯನ್ನ ಕಲೆ ಹಾಕಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಸ್ಪೆಸಿಫಿಕ್ ಆಗಿ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡುವುದರ ಮೂಲಕ ಲೆಕ್ಕವನ್ನ ಹಾಕುವಂತ ಪ್ರಯತ್ನವನ್ನ ಕರ್ನಾಟಕ ಸರ್ಕಾರ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದೆ. ಪ್ರಶ್ನೆ ಸಂಖ್ಯೆ 14. 2026-27ನೆಯ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಯಾವ ಯೋಜನೆ ಅಡಿಯಲ್ಲಿ 1 ಜೊತೆ ಶೂ ಮತ್ತು 2 ಜೊತೆ ಸಾಕ್ಸ್ ವಿತರಿಸಲು ಒಪ್ಪಿಗೆಯನ್ನ ನೀಡಿದೆ ಅಂತಂದ್ರ ಆ ಯೋಜನೆ ಯಾವಂತಂದ್ರ ವಿದ್ಯಾ ವಿಕಾಸ ಎಂಬ ಯೋಜನೆ ಅಡಿಯಲ್ಲಿ ಈ ಒಂದು ತೀರ್ಮಾನ ಹಾಕಿಕೊಂಡಿದೆ. ಈ ಒಂದು ಯೋಜನೆಗೆ ಸರ್ಕಾರ 104 ಕೋಟಿ ರೂಪಾಯಿ ಹಣವನ್ನ ವೆಚ್ಚ ಮಾಡುವುದಾಗಿ ಹೇಳಿಕೊಂಡಿದೆ. ಪ್ರಶ್ನೆ ಸಂಖ್ಯೆ 14. ಅಂತಾರಾಷ್ಟ್ರೀಯ ಆಣೆಕಟ್ಟು ಸುರಕ್ಷಿತ ಸಮ್ಮೇಳನ ಎಲ್ಲಿ ನಡೀತಾ ಇದೆ? ಏನು, ಅಂತಾರಾಷ್ಟ್ರೀಯ ಆಣೆಕಟ್ಟು ಸುರಕ್ಷಿತ ಸಮ್ಮೇಳನ ಇದು ನಡೀತಾ ಇರೋದು ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದು ಕೇಂದ್ರ ಜಲಶಕ್ತಿ ಸಚಿವಾಲಯದ ಸಂಯೋಗದಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ JN ಟಾಟಾ ಸಭಾಂಗಣದಲ್ಲಿ ಈ ಒಂದು ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿದೆ. ಯಾವ ಸಮ್ಮೇಳನ? ಅಂತಾರಾಷ್ಟ್ರೀಯ ಆಣೆಕಟ್ಟು ಸುರಕ್ಷಿತ ಸಮ್ಮೇಳನ. ಈ ಒಂದು ಸಮ್ಮೇಳನದಲ್ಲಿ ನಮಗೆ ಸಿಕ್ಕಂತ ಮಾಹಿತಿ, ದೇಶದಲ್ಲಿರುವಂತ ಆಣೆಕಟ್ಟುಗಳ ಸಂಖ್ಯೆ ಎಷ್ಟಂತಂದ್ರ 6628 ಆಣೆಕಟ್ಟುಗಳು ದೇಶದಲ್ಲಿ ಕಂಡು ಬರ್ತಾವು. ಅಷ್ಟು ಆಣೆಕಟ್ಟುಗಳಲ್ಲಿ ಕರ್ನಾಟಕದಲ್ಲಿ ಕಂಡು ಬರುವಂತ ಆಣೆಕಟ್ಟುಗಳ ಸಂಖ್ಯೆ 231 ಆಣೆಕಟ್ಟು ಕರ್ನಾಟಕದಲ್ಲಿ ಕಂಡು ಬರ್ತಾ ಇವೆ. ಇನ್ನೊಂದು, ಇದು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವಂತಹ ಒಂದು ಪ್ರಶ್ನೆ. ಪ್ರಧಾನಮಂತ್ರಿ ನೂತನ ಸಚಿವಾಲಯವನ್ನ ನರೇಂದ್ರ ಮೋದಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ಆ ನೂತನ ಸಚಿವಾಲಯದ ಹೆಸರು ಏನಂತಂದ್ರ ಸೇವಾ ತೀರ್ಥ ಅಂತೇಳಿ. ಏನು, ಪ್ರಧಾನಮಂತ್ರಿ ನೂತನ ಸಚಿವಾಲಯದ ಹೆಸರೇನು? ಸೇವಾ ತೀರ್ಥ ಅಂತೇಳಿ. ಈ ಒಂದು ಸಚಿವಾಲಯವನ್ನ ಸೆಂಟ್ರಲ್ ವಿಸ್ತಾ ಯೋಜನೆ ಭಾಗವಾಗಿ, ನೋಡಿ, ಸೆಂಟ್ರಲ್ ವಿಸ್ತಾ ಯೋಜನೆಯ ಭಾಗವಾಗಿ ನಿರ್ಮಿಸಿರುವಂತಹ ವಿವಿಧ ಸಚಿವಾಲಯಗಳ ಕಾರ್ಯನಿರ್ವಹಣೆಗೆ ಸೇವಾ ತೀರ್ಥ, ಕರ್ತವ್ಯ ಭವನ 1 ಮತ್ತು ಹಾಗೂ ಭವನ 2 ಅಂತೇಳಿ ಇತ್ತೀಚೆಗೆ ಉದ್ಘಾಟನೆಯನ್ನ ಮಾಡಲಾಗಿದೆ. ಕಳೆದ 80 ವರ್ಷದಿಂದ ಸಂಸತ್ತಿನ ಸೌತ್ ಬ್ಲಾಕ್ ನಲ್ಲಿ ನಿರ್ವಹಿಸುತ್ತಿದ್ದ ಪ್ರಧಾನಮಂತ್ರಿ ಸಚಿವಾಲಯವನ್ನ ಈಗ ಬದಲಾವಣೆಯನ್ನ ಮಾಡಲಾಗಿದೆ. ಮೊದಲೇ ಕೇಳಿದ್ರಿ, ಸಂಸತ್ತಿನ ಸೌತ್ ಬ್ಲಾಕ್ ಏನಿದೆಯಲ್ಲ ಅಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿತ್ತು. ಈಗ ಅದನ್ನ ಸೇವಾ ತೀರ್ಥ ಎಂಬ ಕಟ್ಟಡಕ್ಕೆ ಮಾಡಲಾಗಿದೆ, ವರ್ಗಾವಣೆಯನ್ನ ಮಾಡಲಾಗಿದೆ. ಇದನ್ನ ಫೆಬ್ರವರಿ 13ರಂದು ನರೇಂದ್ರ ಮೋದಿ ಮಾತ್ರ ಉದ್ಘಾಟನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ಸೇವಾ ತೀರ್ಥದ ಪ್ರಮುಖ ವಿಶೇಷ ಏನಂತಂದ್ರ, ಈ ಸೇವಾ ತೀರ್ಥದಲ್ಲಿ ಪ್ರಧಾನಿ ಸಚಿವಾಲಯ ಕಂಡು ಬರ್ತದೆ, ಸಭಾಂಗಣ ಕಂಡು ಬರುತ್ತದೆ, ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ ಕಂಡು ಬರ್ತದೆ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಕಚೇರಿ ಕಂಡು ಬರ್ತದೆ, ಸಂಪುಟ ಸಚಿವಾಲಯ ಕಂಡು ಬರುತ್ತದೆ. ಅಷ್ಟೇ ಅಲ್ಲದೆ ಈ ಸೇವಾ ತೀರ್ಥದಲ್ಲಿ ಅಂತಾರಾಷ್ಟ್ರೀಯ ನಿಯೋಗ, ಉನ್ನತ ಮಟ್ಟದ ಚರ್ಚೆ ಆಯೋಜಿಸಲು ಸಮ್ಮೇಳನ ಸಭಾಂಗಣ, ಇಂಡಿಯಾ ಹೌಸ್ ಕೂಡ ಇಲ್ಲಿ ಕಂಡು ಬರ್ತದೆ. ಇಷ್ಟು ವಿಶೇಷವನ್ನ ಇಟ್ಟುಕೊಂಡು ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ ಮೋದಿಗವರು ಮಾಡಿದ್ದಾರೆ.
ಇನ್ನು ಕರ್ತವ್ಯ ಭವನ 1 ಮತ್ತು 2 ಅಂತ ಏನಿದಾವಲ್ಲ, ಇಲ್ಲಿ ಏನ್ ಕಂಡು ಬರ್ತಾವಂತಂದ್ರ ಹಣಕಾಸು ಸಚಿವಾಲಯ ಕಂಡು ಬರುತ್ತದೆ, ರಕ್ಷಣಾ ಸಚಿವಾಲಯ ಕಂಡು ಬರ್ತದೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ಶಿಕ್ಷಣ ಸಂಸ್ಕೃತಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ, ಮಾಹಿತಿ ಮತ್ತು ಪ್ರಸಾರ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ರಾಸಾಯನಿಕ ಮತ್ತು ರಸಗೊಬ್ಬರ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಸೇರಿದಂತೆ ಹಲವಾರು ಸಚಿವಾಲಯಗಳು ಕರ್ತವ್ಯ ಭವನ್ 1 ಮತ್ತು ಕರ್ತವ್ಯ ಭವನ್ 2ರಲ್ಲಿ ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತಾವ. ಇನ್ನು ಪ್ರಶ್ನೆ ಸಂಖ್ಯೆ 16, ರಾಷ್ಟ್ರೀಯ ಉತ್ಪಾದಕರ ದಿನವನ್ನ ಯಾವಾಗ ಆಚರಣೆ ಮಾಡಲಾಗ್ತದೆ? ಅದು ಫೆಬ್ರವರಿ 12. ಈ ವರ್ಷದ ಥೀಮ್ ಏನಂತಂದ್ರ ಕ್ಲಸ್ಟರ್ಗಳು ಬೆಳವಣಿಗೆ ಇಂಜಿನ್ ಆಗಿ MSMEಗಳ ಉತ್ಪಾದಕತೆಯನ್ನ ಹೆಚ್ಚಿಸುವುದು ಎಂಬ ಥೀಮ್ ಒಂದಿಗೆ ಈ ವರ್ಷನ ಆಚರಣೆಯನ್ನ ಮಾಡಲಾಗ್ತದೆ. ಪ್ರಶ್ನೆ ಸಂಖ್ಯೆ 17, ಇತ್ತೀಚೆಗೆ ಬಾಂಗ್ಲಾದೇಶ ನೂತನ ಪ್ರಧಾನಿಯನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಮಾಡಿದೆ. ಆ ನೂತನ ಪ್ರಧಾನಿ ಯಾರಂತಂದ್ರ ತಾರಿಕ್ ರೆಹಮಾನ್. ಇವರು ತಮ್ಮ ಪಕ್ಷವಾದಂತ BNP ಪಕ್ಷವು ಈ ವರ್ಷ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತವನ್ನ ಪಡೆದುಕೊಳ್ಳುವುದರ ಮೂಲಕ ನೂತನ ಪ್ರಧಾನಿಯಾಗಿ ಆಯ್ಕೆಯನ್ನ ಆಗಿದ್ದಾರೆ. ಮತ್ತು ಈ ವರ್ಷ ಬಿಡುಗಡೆಯಾದಂತ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ GII ಅಂತ ಕರಿತೀವಿ. ಈ ಒಂದು ಸೂಚ್ಯಾಂಕದಲ್ಲಿ ಭಾರತ 38ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಪ್ರಶ್ನೆ ಸಂಖ್ಯೆ 19, ವಿಶ್ವ ಯುನಾನಿ ದಿನ ಯಾವಾಗ ಆಚರಣೆ ಮಾಡಲಾಗ್ತದೆ? ಫೆಬ್ರವರಿ 11. ಇದನ್ನ ಯಾಕೆ ಆಚರಣೆ ಮಾಡ್ತೇವೆ? ನಾವು ಹಕೀಂ ಅಲ್ ಖಾನ್ ರವರ ಜನ್ಮ ದಿನದ ನೆನಪಿಗಾಗಿ ಈ ಒಂದು ದಿನವನ್ನ ಆಚರಣೆಯನ್ನ ಮಾಡಲಾಗ್ತದೆ. ಮತ್ತೆ ಈ ವರ್ಷದ ಥೀಮ್ ಏನಂತಂದ್ರ ಯುನಾನಿ ಪದ್ಧತಿಯಲ್ಲಿ ನಾವೀನ್ಯತೆ ಮತ್ತು ಸಾಕ್ಷ್ಯ ಅಂತೇಳಿ ಥೀಮ್ ಅನ್ನ ಇಟ್ಕೊಂಡು ಈ ವರ್ಷ ಆಚರಣೆ ಮಾಡಲಾಗ್ತದೆ. ಪ್ರಶ್ನೆ ಸಂಖ್ಯೆ 20, ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೆಲವೊಂದು ಮೂಲ ವರ್ಷವನ್ನ ಪರಿಷ್ಕರಣೆ ಮಾಡುವಂತ ಕೆಲಸವನ್ನ ಮಾಡಿದೆ. ಅವು ಯಾವ ಅಂತಂದ್ರ ಗ್ರಾಹಕರ ಬೆಲೆ ಸೂಚ್ಯಾಂಕ CPI ಅಂತ ಕರಿತೇವೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೇವೆ. ಇದರ ಒಂದು ಮೂಲ ವರ್ಷವನ್ನ 2024ಕ್ಕೆ ತಿದ್ದುಪಡಿ ಮಾಡಲಾಗಿದೆ. ಹಳೆಯದು 2012ನ ಆಧಾರ ವರ್ಷವಾಗಿ ನಾವು ಅಳತೆ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ CPI ನ ಮೂಲ ವರ್ಷವನ್ನ ನಾವು 2024ಕ್ಕೆ ಬದಲಾವಣೆಯನ್ನ ಮಾಡಿದ್ದೇವೆ. ಇನ್ನು ಒಟ್ಟು ದೇಶೀಯ ಉತ್ಪನ್ನ ಏನಿದೆಯಲ್ಲ, ನಾವು GDP ಅಂತ ಕರಿತೇವಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ, ಇದರ ಒಂದು ಆಧಾರ ವರ್ಷವನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಅದು 2022-23 ಅಂತೇಳಿ. ಇಂದಿನ ಹಳೆಯ ಆಧಾರ ವರ್ಷ ಅದು 2011 ಮತ್ತು 12 ಆಗಿತ್ತು. ಮತ್ತಿನ್ನೊಂದು ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕ, ಇದರ ಆಧಾರ ವರ್ಷವನ್ನ 2022 ಮತ್ತು 23ಕ್ಕೆ ಬದಲಾವಣೆ ಮಾಡಲಾಗಿದೆ. ಹಳೆಯದೆಷ್ಟಿತ್ತು? 2011 ಮತ್ತು 12 ಇತ್ತು. ಓಕೆನಾ? ಇವುಗಳ ಮೇಲೆ ಪ್ರಶ್ನೆಯನ್ನ ಕೇಳಬಹುದು, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಪ್ರಶ್ನೆ ಸಂಖ್ಯೆ 12, ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ AI ವೈಬ್ರೆನ್ಸಿ ಶ್ರೇಯಾಂಕದಲ್ಲಿ ಭಾರತ ಜಾಗತಿಕವಾಗಿ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಪ್ರಶ್ನೆ ಸಂಖ್ಯೆ 22, ರಾಷ್ಟ್ರೀಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ಆರಂಭಗೊಂಡಿದೆ? ಅದು ಅರುಣಾಚಲ ಪ್ರದೇಶದೊಳಗ ಆರಂಭವನ್ನಗೊಂಡಿದೆ. ಏನ? ಇಷ್ಟು ವಿದ್ಯಾರ್ಥಿಗಳೇ 13/2/2026 ಪ್ರಚಲಿತ ಘಟನೆಗಳು ಆಗಿವೆ. ಏನ? ಥ್ಯಾಂಕ್ ಯು, ನಮಸ್ಕಾರ.